ನಮಸ್ಕಾರ ಸ್ನೇಹಿತರೆ. ತುಂಬಾ ಜನ ಪ್ಲೇಸ್ಮೆಂಟಿಗೆ ಪ್ರಿಪೇರ್ ಆಗ್ತಿರ್ತೀರಾ, ಆನ್ ಕ್ಯಾಂಪಸ್ ಆಗಿರ್ಲಿ ಆಫ್ ಕ್ಯಾಂಪಸ್ ಆಗಿರ್ಲಿ. ತುಂಬಾ ಜನ ಇವಾಗ ಫೈನಲ್ ಇಯರ್ ಕೂಡ ಇದ್ದೀರಾ. ಪ್ಲೇಸ್ಮೆಂಟ್ಗೆ ಬರುವಂತ ಕಂಪ್ನಿಗಳು ಈ 3 ಥಿಂಗ್ಸ್ಗೆ ಮೇನ್ ಆಗಿ ಫೋಕಸ್ ಮಾಡುತ್ತೆ. ಫಸ್ಟ್ ನಿಮ್ಮ ಸ್ಕಿಲ್ ಅಂಡ್ ನಿಮ್ಮ ಕಮ್ಯುನಿಕೇಶನ್ ಅಂಡ್ ನಿಮ್ಮ ಪ್ರಾಜೆಕ್ಟ್. ಈ 3 ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸ್ಕಿಲ್ ನಿಮ್ಗೆ ಗೊತ್ತು ಯಾಕೆ ಇಂಪಾರ್ಟೆಂಟ್ ಅಂತ. ನಿಮ್ ಸ್ಕಿಲ್ ಇದ್ರೆ ಮಾತ್ರ ಕಂಪ್ನಿಯಲ್ಲಿ ಕೆಲಸ ಮಾಡಬಹುದು. ಅಂಡ್ ನಂಗೆ ಸ್ಕಿಲ್ ಸ್ವಲ್ಪ ಕಮ್ಮಿ ಇದೆ ಅಂಡ್ ಕಮ್ಯುನಿಕೇಶನ್ ಅಂಡ್ ಪ್ರಾಜೆಕ್ಟ್ ನಂದು ಎಕ್ಸ್ಟ್ರಾರ್ಡಿನರಿ ಇದೆ ಅಂದ್ರೆ ಪ್ಲೇಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಈ 3 ಚೆನ್ನಾಗಿದೆ ಅಂದ್ರೆ 100% ನಿಮ್ಗೆ ಪ್ಲೇಸ್ ಆಗುತ್ತೆ. ಬಟ್ ಪ್ರಾಜೆಕ್ಟ್ ಎಲ್ಲಾ ವಿಚಾರದಲ್ಲೂ ತುಂಬಾ ಮೈನ್. ನಿಮ್ಗೇನು ಬರಲ್ಲ, ಕಮ್ಯುನಿಕೇಶನ್ ಪೂರ್ ಆಗಿದೆ ಅಂಡ್ ಸ್ಕಿಲ್ ಓಕೆ ಇದೆ ಅಂದ್ರೂ ಕೂಡ ಪ್ರಾಜೆಕ್ಟ್ ತುಂಬಾನೇ ಮೇನ್ ಆಗುತ್ತೆ. ಯಾಕೆ ಅಂದ್ರೆ ನಿಮ್ಮ ಪ್ರಾಜೆಕ್ಟ್ ಯುನಿಕ್ ಆಗಿರ್ಬೇಕು ಅಂಡ್ ನೀವು ಅದರಲ್ಲಿ ತರೋ ಇರಬೇಕು. ಏನೇ ಕೇಳಿದ್ರು ಎಕ್ಸ್ಪ್ಲೈನ್ ಮಾಡಕ್ ಬರಬೇಕು ಅಂಡ್ ನೀವು ಎಕ್ಸ್ಪ್ಲೈನ್ ಮಾಡೋ ರೀತಿಯಲ್ಲಿ ಅವರಿಗೆ ಇಂಪ್ರೆಸ್ ಆಗೋ ತರ ಇರಬೇಕು. ಅರ್ಥ ಆಯ್ತಾ? ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ಒಳ್ಳೆದಾಗಲಿ.